ಮನುಷ್ಯತ್ವ ಅನ್ನೋದೇ ಸತ್ತೋಗಿದ್ಯಾ ಅಂತ, ಮಾನವೀಯತೆ ಅನ್ನೋದೇ ಇಲ್ವಾ ಅಂತ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ನಮ್ಮ ದೇಶವೇ ತಲೆ ತಗ್ಗಿಸಬೇಕಾದಂತಹ ಒಂದು ಪ್ರಕರಣದ ಆದೇಶ ಬಂದಿರುವಂಥದ್ದು, ಆ ಒಂದು ಮಹತ್ವದ ತೀರ್ಪು ಹೊರಗಡೆ ಬಂದಿರುವಂಥದ್ದು. ದಂಪತಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿ ಆದೇಶ ಹೊರಪಡಿಸಿರುವಂಥದ್ದು. ಅಷ್ಟಕ್ಕೂ ಏನು ಪ್ರಕರಣ? ಆ ಒಂದು 33 ಪುಟಾಣಿಗಳ ಮೇಲೆ ಆ ದಂಪತಿಗಳು ಮಾಡಿದಂತಹ ಕ್ರೌರ್ಯಗಳಾದರೂ ಏನು, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಮ್ಮ ದೇಶದಲ್ಲಿ ಮನುಷ್ಯತ್ವ ಅನ್ನೋದು ಇಲ್ವೇ ಇಲ್ಲ ಎನ್ನುವುದಕ್ಕೆ ಒಂದು ರೀತಿಯಲ್ಲಿ ನಿದರ್ಶನ ಅಂತ ಹೇಳ್ಬೋದು. ನಮ್ಮ ದೇಶ ಇಡೀ ತಲೆ ತಗ್ಗಿಸಿದಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ದಂಪತಿಗಳಿಗೆ ಮರಣದಂಡನೆ ಶಿಕ್ಷೆ ಆದೇಶ ಬಂದಿರುವಂಥದ್ದು. ಕಾಮದ ಅಮಲ್ನಲ್ಲಿ ಕಣ್ಣು ಕಾಣದಂತಾದಂತಹ ಈ ದಂಪತಿಗಳು ಮಾಡಬಾರದಂತಹ ಕೆಲಸವನ್ನ ಮಾಡಿ ಇವಾಗ ಸದ್ಯ ಕಾನೂನಿನ ಉರುಳಿಗೆ ಸಿಕ್ಕಾಕೊಂಡಿರುವಂಥದ್ದು. ಜೀವನ ಪರ್ಯಂತ ಅಲ್ಲ, ತಮ್ಮ ಜೀವವನ್ನೇ ಕಳ್ಕೊಳ್ಬೇಕಾದಂತಹ ಒಂದು ಗರಿಷ್ಠ ಶಿಕ್ಷೆಗೆ ನಮ್ಮ ದೇಶ ಇವತ್ತು ಸಾಕ್ಷಿಯಾಗಿರುವಂಥದ್ದು. ಬರೋಬ್ಬರಿ 33 ಪುಟಾಣಿ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಿದಂತಹ ಕಾಮ ಪಿಶಾಚಿಗಳನ್ನ ನಮ್ಮ ದೇಶ ಕಾನೂನು ವ್ಯವಸ್ಥೆ ಹೆಡೆಮೂರಿ ಕಟ್ಟಿ ನರರೂಪಿ ರಾಕ್ಷಸರಿಗೆ ಇವಾಗ ತಕ್ಕ ಶಾಸ್ತಿಯನ್ನ ಮಾಡಿರುವಂಥದ್ದು. ಉತ್ತರ ಪ್ರದೇಶದ ಈ ದಂಪತಿಗಳು ಬರೀ ನರರಾಕ್ಷಸರು ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ, ಪೈಶಾಚಿಕ ಕೃತ್ಯವನ್ನೇ ಎಸಗಿದವರು, ಪಿಶಾಚಿಗಳು. ಅವರಷ್ಟು ದುಷ್ಟರು ಬೇರೆ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ರೇರ್ ಇನ್ಸಿಡೆಂಟ್ಸ್ ಅಂತ ಇದನ್ನ ಕೋರ್ಟ್ ಸಮೇತ, ಜಡ್ಜ್ ಸಮೇತ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಅಪರೂಪವಾದಂತಹ ಒಂದು ಪ್ರಕರಣ ಅಂತ ಈ ಒಂದು ದೇಶದ ಜಡ್ಜ್ ಅವರೇ ಸ್ವತಃ ಹೇಳಬೇಕು ಅಂತ ಹೇಳಿದ್ರೆ, ಅವರು ಇದುವರೆಗೆ ನಮ್ಮ ದೇಶದಲ್ಲಿ ಕಂಡು ಕೇಳರಿಯದಂತಹ ಒಂದು ಪ್ರಕರಣ. ನೋಡಿ, ನಾವು ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ, ಅಪ್ರಾಪ್ತೆ ಯುವತಿಯರನ್ನ ಈ ರೀತಿ ಉಪಯೋಗ ಮಾಡಿದ್ದು ಗೊತ್ತಿದೆ. ಆದರೆ 33 ಪುಟಾಣಿ ಮಕ್ಕಳನ್ನು ನೋಡಿ, ಏನೂ ಗೊತ್ತಿಲ್ಲಂತಹ ಮಕ್ಕಳು ಇವರ ಈ ಒಂದು ಕಾಮದಾಸೆಗೆ ಬಲಿಯಾಗಿರುವಂಥದ್ದು. ಆ ಒಂದು ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿರುವಂಥದ್ದು, ತಮ್ಮ ಆ ಒಂದು ಕಾಮದಾಟಕ್ಕೆ ಅದನ್ನು ಬಳಸ್ಕೊಂಡಿರುವಂಥದ್ದು. ಅಯ್ಯೋ ಛೇ, ಇದೆಂತಹ ಕ್ರೂರ ಕೃತ್ಯ ಅಂತ ವಿವರಿಸೋದಕ್ಕೆ ಸಾಧ್ಯ ಆಗದಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಈ ಒಂದು ಮುಗ್ಧ ಮಕ್ಕಳನ್ನ ಬೇಕಾಬಿಟ್ಟಿಯಾಗಿ ಬಳಸ್ಕೊಂಡು ಆ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ತಮ್ಮ ವಿಕೃತ ಆನಂದಕ್ಕಾಗಿ ಅದನ್ನು ಬಳಸ್ಕೊತಾ ಇದ್ರಂತೆ. ಈ ಪ್ರಕರಣವು ಬೆಳಕಿಗೆ ಬರ್ತಾ ಇದ್ದಂತೆ ಇಡೀ ದೇಶನೇ ಬೆಚ್ಚಿ ಬಿದ್ದಿತ್ತು. ಮಾತ್ರ ಅಲ್ಲ, ಈ ಮುಗ್ಧ ಮಕ್ಕಳ ಪೋಷಕರು, ತಂದೆ ತಾಯಂದಿರು ನಮಗೆ ನ್ಯಾಯ ಕೊಡಿಸಿ, ನಮ್ಮ ಮಕ್ಕಳನ್ನು ಈ ರೀತಿ ಮಾಡಿದ್ದಾರೆ ಎನ್ನುವಂತಹ ಆ ಒಂದು ರೀತಿಯಲ್ಲಿ ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಾ ಇದ್ರು. ಈ ಒಂದು ಸಂತ್ರಸ್ತ ಮಕ್ಕಳಲ್ಲಿ ಕೆಲವರು 3 ವರ್ಷದ ಮಕ್ಕಳು, 4 ವರ್ಷದ ಮಕ್ಕಳು, 7 ವರ್ಷದ ಮಕ್ಕಳು. ಇದೆಂಥ ಅನ್ಯಾಯ ಮಾಡಿಬಿಟ್ರು ನೋಡಿ. ಅಂತಹ ಆ ಒಂದು ದಂಪತಿಗಳಿಗೆ ಮಕ್ಕಳನ್ನು ನೋಡಿದಾಗ ಅದು ಏನನ್ನಿಸ್ತು ಗೊತ್ತಾಗ್ತಾ ಇಲ್ಲ. ಅವರ ಆ ಒಂದು ಕಾಮ ಕೃತ್ಯಕ್ಕೆ ಈ ಮುಗ್ಧ ಪುಟಾಣಿ ಮಕ್ಕಳನ್ನು ಬಳಸ್ಕೊಂಡ್ರು ಅಂತಾನೆ ಹೇಳುವಾಗಲೇ ಇಲ್ಲಿ ಪಿತ್ತ ನೆತ್ತಿಗೆ ಇರುತ್ತೆ. ಆರೋಪಿ ದಂಪತಿಗಳ ಹೆಸರು ರಾಮಭವನ್ ಮತ್ತು ದುರ್ಗಾವತಿ ಅಂತ. ಲೈಂಗಿಕ ಅಪರಾಧಗಳಿಗೆ ಮಕ್ಕಳ ರಕ್ಷಣೆ ಕಾಯ್ದೆ ಅಡಿ ಹಲವಾರು ಪ್ರಕರಣಗಳನ್ನು ಇವರ ಮೇಲೆ ದಾಖಲಿಸಲಾಗಿತ್ತು. ಸೊ ಎಲ್ಲ ವಿಚಾರಗಳಲ್ಲಿ ಇವಾಗ ಶಿಕ್ಷೆ ಪ್ರಕಟ ಆಗ್ತಾ ಇರುವಂಥದ್ದು. ಅವರನ್ನ ಮರಣದಂಡನೆ ಅಂದ್ರೆ ಗಲ್ಲು ಶಿಕ್ಷೆ ವಿಧಿಸಿ ಆದೇಶ ಇವಾಗ ಹೊರಬರ್ತಾ ಇರುವಂಥದ್ದು. ಇನ್ನು ಈ ಒಂದು ದೌರ್ಜನ್ಯಕ್ಕೆ ಒಳಗಾದಂತಹ ಪ್ರತಿ ಕುಟುಂಬಕ್ಕೂ, ಪ್ರತಿ ಮಕ್ಕಳಿಗೂ ಸರ್ಕಾರವೇ ಖುದ್ದಾಗಿ ಪ್ರತಿ ಮಕ್ಕಳಿಗೂ 10 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ನ್ಯಾಯಾಲಯ ಖಡಕ್ ಆಗಿ ಆದೇಶವನ್ನ ಇವಾಗ ಉಲ್ಲೇಖ ಮಾಡಿರುವಂಥದ್ದು. ಏನು ಆದೇಶವನ್ನು ಹೊರಪಡಿಸಿದೆ, ಆ ಒಂದು ಉಲ್ಲೇಖದಲ್ಲಿ ಬರೆದಿರುವಂಥದ್ದು ಪ್ರತಿ ಮಕ್ಕಳಿಗೂ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು. ಇನ್ನು ಆ ಒಂದು ಏನು ಆರೋಪಿಗಳು ಅಂತ ಕಳಿಸಿಕೊಳ್ಳುವಂತಹ ದಂಪತಿಗಳೇನಿದ್ದಾರೆ, ಆ ದಂಪತಿಗಳ ಆ ಒಂದು ಮನೆಯನ್ನ, ಆಮೇಲೆ ಆಸ್ತಿಯನ್ನ ಎಲ್ಲವನ್ನ ಜಪ್ತಿ ಮಾಡಿ ಆ ಒಂದು ಸಂಪತ್ತನ್ನು ಕೂಡ ಈ ಮಕ್ಕಳಿಗೆ 33 ಪುಟಾಣಿ ಮಕ್ಕಳಿಗೆ ಸಮಾನವಾಗಿ ಹಂಚಬೇಕು ಅಂತ ಏನು ಆದೇಶ ಹೊರಪಡಿಸಿದ್ದಾರೆ, ಆ ಒಂದು ಆದೇಶದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಇಂದು ನಿನ್ನೆ ಅಲ್ಲ, ಬರೋಬ್ಬರಿ 6 ವರ್ಷಗಳು ಆಯಿತು. 2020ರಲ್ಲಿ ದಾಖಲಾದಂತಹ ಪ್ರಕರಣ. 2020ರ ಅಕ್ಟೋಬರ್ನಲ್ಲಿ ರಾಮಭವನ್ ಮತ್ತು ದುರ್ಗಾದೇವಿ ಎನ್ನುವಂತಹ ದಂಪತಿಗಳನ್ನ CBI ಅರೆಸ್ಟ್ ಮಾಡಿತ್ತು. ಮಕ್ಕಳ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡಿತ್ತು. ಇನ್ನು ಈ ಒಂದು 33 ಪುಟಾಣಿ ಮಕ್ಕಳಲ್ಲಿ ಕೆಲವರ ಮಕ್ಕಳ ಖಾಸಗಿ ಭಾಗಗಳಿಗೆ ಗಾಯಗಳಾಗಿತ್ತು. ಕೆಲವು ಮಕ್ಕಳಂತೂ ವರ್ಷಗಳ ಕಾಲ ಆಸ್ಪತ್ರೆಯಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ರಂತೆ.
ಇನ್ನು ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯದ ತೀರ್ಪನ್ನೇ ಏದುಸಿರು ಬಿಟ್ಟು ಜನ ನೋಡ್ತಾ ಇರ್ತಾರೆ. ಈ ಒಂದು ಪ್ರಕರಣದಲ್ಲಿ ನ್ಯಾಯಾಧೀಶರು ಹೇಳುವ ಪ್ರಕಾರ ಇದು ನಮ್ಮ ದೇಶದಲ್ಲೇ ರೇರ್ ಆಫ್ ದಿ ರೇರ್ ಇನ್ಸಿಡೆಂಟ್ ಅಂತ ಕರೀತಾರೆ ಅದನ್ನ. ದೇಶ ಕಂಡಂತಹ ಅಪರೂಪದಲ್ಲಿ ಅಪರೂಪದ ಪ್ರಕರಣ. ಸೊ ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರನ್ನ ಯಾವುದೇ ರೀತಿಯಲ್ಲಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಶಿಕ್ಷೆಯಲ್ಲಿ ಯಾವುದೇ ಕಡಿತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ತೀರ್ಪನ್ನ ಹೊರಡಿಸಿರುವಂಥದ್ದು. ಇದರಿಂದಾಗಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಇಂತಹ ಮೃಗಗಳನ್ನ ಯಾವ ರೀತಿಯಲ್ಲಿ ಮುಗಿಸಬೇಕು, ಎಷ್ಟು ಕಠಿಣ ಶಿಕ್ಷೆ ಕೊಟ್ಟಾದರೂ ಅವ್ರನ್ನ ಮುಗಿಸಿಬಿಡಬೇಕು ಅಂತ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿರುವಂಥದ್ದು ಅಚ್ಚರಿಗೆ ಇವಾಗ ಕಾರಣವಾಗಿರುವಂಥದ್ದು. ಈ ಮೊದಲು ನಾವು ಗಮನಿಸಿರ್ಬೋದು, ಕರ್ನಾಟಕದಲ್ಲಿ ಇಂತಹ ಒಂದು ಮರಣದಂಡನೆ ಶಿಕ್ಷೆ ಹಂಪಿ ಪ್ರಕರಣದಲ್ಲಿ ದಾಖಲಾಗಿತ್ತು. ಸೊ ಅಂತಹದೇ ಐತಿಹಾಸಿಕ ತೀರ್ಪನ್ನ ಉತ್ತರ ಪ್ರದೇಶದ ನ್ಯಾಯಾಲಯ ಇವಾಗ ಹೊರಡಿಸಿರುವಂಥದ್ದು ಬಹಳಷ್ಟು ಐತಿಹಾಸಿಕ ಮಾತ್ರವಲ್ಲ, ಇಡೀ ದೇಶದಲ್ಲಿ ನೋಡಿ ಇಂತಹ ಕಾಮ ಪಿಶಾಚಿಗಳಿಗೆ ಭಯ ಹುಟ್ಟಿಸುವಂತಹ ಒಂದು ಇಶ್ಯೂ ಇದು. ನೋಡಿ ಇಂತಹ ನೋಡಿ ಆರೋಪಿಗಳು ಅತ್ಯಾಚಾರಿಗಳು ಅಂತ ಹೇಳುವಾಗ ಅವರ ಮೇಲೆ ಇಂತಹ ಕಠಿಣ ಕಾನೂನನ್ನು ತನ್ನಿ ಅಂತ ನಾವು ನಿರಂತರವಾಗಿ ಒತ್ತಾಯ ಮಾಡ್ತಾ ಬಂದವರು. ಸೊ ಇಂತಹ ವಿಚಾರಗಳಲ್ಲಿ ಇಂತಹ ಐತಿಹಾಸಿಕ ತೀರ್ಪುಗಳನ್ನು ಕೊಡುವಾಗ ನಿಜವಾಗಿಯೂ ನ್ಯಾಯಾಧೀಶರನ್ನು ಒಂದು ರೀತಿಯಲ್ಲಿ ನಾವು ಶ್ಲಾಘಿಸಬೇಕಾಗುತ್ತೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಏನು ರಾಮ್ಭವನ್ ಮತ್ತು ದುರ್ಗಾದೇವಿ ದಂಪತಿಗಳು ಮಾಡಿದಂತಹ ಆ ಒಂದು ಅಶ್ಲೀಲವಾದಂತಹ ಅತ್ಯಂತ ಭಯಾನಕವಾದಂತಹ ಕಠೋರವಾದಂತಹ ಈ ಒಂದು ಅವರ ಏನು ಕರಾಳ ಕೃತ್ಯಕ್ಕೆ ನಿಜವಾಗ್ಲೂ ಈ ಒಂದು ಮರಣದಂಡನೆ ಶಿಕ್ಷೆ ಯಾವ ರೀತಿಯಲ್ಲಿ ನ್ಯಾಯ ಒದಗಿಸುತ್ತೆ. ಈ ಒಂದು ವಿಡಿಯೋವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ಈ ಒಂದು ವಿಚಾರದಲ್ಲಿ ಮಾಹಿತಿ ಅರ್ಥ ಆಗಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ಒಂದು ದಂಪತಿಗಳಿಗೆ ಈ ಒಂದು ಶಿಕ್ಷೆ ಹೆಚ್ಚಾಯ್ತಾ, ಕಡಿಮೆ ಆಯಿತಾ, ಅಥವಾ ಇನ್ನೂ ಯಾವುದಾದ್ರೂ ಬೇರೆ ಶಿಕ್ಷೆಯನ್ನು ಕೊಡಬೇಕಿತ್ತಾ? ನೋಡಿ, ನಾವು ನಮ್ಮ ದೇಶ ಬಿಟ್ಟು ಹೊರಗಿನ ದೇಶಗಳಲ್ಲಿ ಇಂತಹ ಕೃತ್ಯಗಳನ್ನು ಎಸಗುವವರಿಗೆ ಅತ್ಯಂತ ಭಯಾನಕವಾದಂತಹ ಈ ಒಂದು ಜೀವನದಲ್ಲೇ ಅನುಭವಿಸಿ ನಂತರ ಅವರನ್ನು ಈ ಜೀವನದಿಂದ ಮುಕ್ತಿಗೊಳಿಸುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ಏನು ಅಂತ ಗೊತ್ತಿಲ್ಲ, ಕನಿಕರ ಹೆಚ್ಚಾಗುತ್ತೆ, ಒಂದೇಟಿಗೆ ಒಂದು ಮುಗಿಸಿಬಿಡ್ತಾರೆ, ಇಲ್ಲಾಂತಿದ್ರೆ ಕಾಲ ಜೈಲಲ್ಲಿಟ್ಟು ಅವರಿಗೆ ಉಣಬಡಿಸ್ತಾರೆ. ಇಂತಹ ಪ್ರಕ್ರಿಯೆಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣಸಿಗುವಂಥದ್ದು. ಆದರೂ ಕೂಡ ಈ ಒಂದು 33 ಅತ್ಯಂತ ಕಿರಿಯ 3 ವರ್ಷದಿಂದ 4, 5, 6 ವರ್ಷದಂತಹ ಪುಟಾಣಿ ಮಕ್ಕಳನ್ನು ಈ ರೀತಿಯಾಗಿ ಬಳಸ್ಕೊಂಡಂತಹ ನಿಜವಾಗೂ ಹೇಳೋದಕ್ಕೆ ನನಗೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ಅಷ್ಟೊಂದು ಅಶ್ಲೀಲವಾದಂತಹ ವಿಚಾರಗಳು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಚಾರಗಳನ್ನು ಅತಿ ಹೆಚ್ಚಾಗಿ ಹೇಳ್ತಾ ಇಲ್ಲ. ಸೊ ಏನು ಅನ್ನೋದು ನಿಮಗೆ ಅರ್ಥ ಆಗಿರ್ಬೋದು. ಆ ಮಕ್ಕಳನ್ನು ಏನಕ್ಕಾಗಿ ಉಪಯೋಗಿಸಿರ್ಬೋದು ನೋಡಿ, ಅವರ ಖಾಸಗಿ ಭಾಗಗಳೇ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುವ ರೀತಿಯಲ್ಲಿ ವರ್ಷಗಳ ಕಾಲ ಆಸ್ಪತ್ರೆಗಳಲ್ಲಿ ಕಳೆಯುವಂತಹ ಪುಟಾಣಿ ಮಕ್ಕಳ ಅವಸ್ಥೆಯನ್ನು ಒಮ್ಮೆ ಊಹಿಸಿ ನೋಡಿ. ನಂತರ ಈ ಒಂದು ಕೃತ್ಯದ ವಿಡಿಯೋ ರೆಕಾರ್ಡನ್ನು ಮಾಡಿಟ್ಟು ಆ ಒಂದು ದಂಪತಿಗಳು ವಿಕೃತ ಆನಂದವನ್ನು ಪಡ್ಕೊಳ್ತಾ ಇದ್ರು. ಇದೆಂತಹ ಒಂದು ಮನಸ್ಥಿತಿ ನೋಡಿ. ನಾವು ನಮ್ಮ ದೇಶದಲ್ಲಿ ಹಲವು ಮನಸ್ಥಿತಿಯ ವ್ಯಕ್ತಿತ್ವಗಳನ್ನು ನಾವು ಕಂಡಿರ್ಬೋದು, ಆದರೆ ಇಂತಹ ವಿಚಾರಗಳು ಅಪರೂಪದಲ್ಲಿ ಅಪರೂಪ, ರೇರ್ ಆಫ್ ದಿಸ್ ರೇರ್ ಕೇಸ್ ಅಂತ ಜಡ್ಜ್ ಸ್ವತಃ ಹೇಳಿರುವಂಥದ್ದು ಇದೇ ಒಂದು ಕಾರಣಕ್ಕೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.